ಗುರು ಬೆಳದಿಂಗಳು ಕೇವಲ ಹೆಸರಲ್ಲ, ಅದೊಂದು ಸಂಘಟನಾತ್ಮಕ ಶಕ್ತಿ. ಅಸಹಾಯಕರ, ದೀನದಲಿತರ ನೋವ ಕಣ್ಣೀರು ಒರೆಸಿ ಬದುಕಿಗೆ ಬೆಳದಿಂಗಳಾಗುವ ಪ್ರೇರಕ ಬೆಳಕು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಶೀರ್ವಾದದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಮತ್ತು ಆದರ್ಶಗಳೊಂದಿಗೆ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನ, ದಿವಂಗತ ಜಯಸಿ ಸುವರ್ಣ ಅವರ ಕನಸುಗಳಿಂದ ಪ್ರೇರಿತರಾಗಿ ಹುಟ್ಟಿದ ಕೂಸೆ ಗುರು ಬೆಳದಿಂಗಳು. ಶಿಕ್ಷಣ, ಆರೋಗ್ಯ ಮತ್ತು ಬೆಂಬಲ ಎಂಬ 3 ಪ್ರಮುಖ ಗುರಿಗಳೊಂದಿಗೆ ಯಾವುದೇ ಜಾತಿ, ಧರ್ಮದ, ಪಕ್ಷಗಳ ಅಸಮಾನತೆಗಳಿಲ್ಲದೆ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಯುವ ವಾಹಿನಿ ಅಸೋಸಿಯೇಷನ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಮತ್ತು ಸಲಹೆಗಾರರಾದ ಪದ್ಮರಾಜ್ ಅವರ ನೇತೃತ್ವದಲ್ಲಿ ಕ್ರಿಯಾಶೀಲ ಯುವಕರ ಗುಂಪು ಗುರು ಬೆಳದಿಂಗಳು ಎಂಬ ಹೆಸರಿನಲ್ಲಿ ಯೋಜನೆಯನ್ನ ಪ್ರಾರಂಭಿಸಿತು. ಗುರು ಬೆಳದಿಂಗಳು ಅರ್ಹರಿಗೆ ಶಿಕ್ಷಣ ನಿಧಿಯನ್ನ ಸರಸ್ವತಿ ದೇವತೆಯಾಗಿ ವಿದ್ಯಾರ್ಥಿಗಳನ್ನು ಜ್ಞಾನದ ಹಾದಿಯಲ್ಲಿ ಕೊಂಡೊಯ್ಯಲು ಸಹಾಯ ಮಾಡುವ ಉದ್ದೇಶದಿಂದಲೇ ಸಾಗುತ್ತಿದೆ. ಈ ನಿಟ್ಟಿನಲ್ಲಿ ಕನಿಷ್ಠ 25,000 ಸದಸ್ಯರ ಆರ್ಥಿಕ ನೆರವಿನೊಂದಿಗೆ ಗುರು ಬೆಳದಿಂಗಳು ವಾರ್ಷಿಕವಾಗಿ 1 ಕೋಟಿ ರೂಪಾಯಿಗಳ ದತ್ತಿ ಹಸ್ತಾಂತರಿಸುವ ಗುರಿಯನ್ನ ಹೊಂದಿದೆ. ಅಂದಿನ ಆ ಯೋಚನೆ ಇದೀಗ ಯೋಜನೆಯಾಗಿ ಬದಲಾಗಿದೆ. ದಾನಿಗಳ ಶ್ರಮ ವ್ಯರ್ಥವಾಗಬಾರದು, ಹಾಗೆಯೇ ದಾನ ಪಡೆದವರು ತಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಬಾರದು. ನಿಸ್ವಾರ್ಥ ಸೇವೆಯು ನಿಜವಾಗಿಯೂ ಅರ್ಹ ಅಭ್ಯರ್ಥಿಗಳನ್ನು ತಲುಪುವ ಉದ್ದೇಶದಿಂದ ಆಯ್ಕೆ ಸಮಿತಿಯ ಸದಸ್ಯರು ದಾನವನ್ನು ಬಯಸುವ ಅರ್ಜಿದಾರರ ಮನೆಗೆ ಭೇಟಿ ನೀಡುತ್ತಾರೆ. ಅವರ ಮನೆಯ ಸ್ಥಿತಿ, ಆರ್ಥಿಕ ಸ್ಥಿತಿಯ ಬಗ್ಗೆ ವಿಚಾರಿಸುತ್ತಾರೆ ಮತ್ತು ಅವರು ನಿಜವಾಗಿಯೂ ಸಹಾಯಕ್ಕೆ ಅರ್ಹರು ಎಂದು ಖಚಿತಪಡಿಸಿಕೊಂಡ ನಂತರವೇ ಯೋಜನೆಯನ್ನು ಹಸ್ತಾಂತರಿಸುವುದು ಗುರು ಬೆಳದಿಂಗಳು ಸಂಸ್ಥೆಯ ಸಮಾಜ ಸೇವೆಯ ವೈಖರಿ. ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವಂತೆ ಗುರು ಬೆಳದಿಂಗಳು ಸಂಸ್ಥೆಯ ರೂವಾರಿ ಆರ್ ಪದ್ಮರಾಜ್ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಕಣಕ್ಕಿಳಿದಿದ್ದಾರೆ. ಸದಾ ಹಸನ್ಮುಖಿಯಾಗಿರುವ ಇವರ ಸಹಾಯವನ್ನ ನೆನೆಯದವರು ಯಾರಿಲ್ಲ. ಎಲೆಕ್ಷನ್ ಸಮೀಪಿಸುತ್ತಿರುವ ಸಂದರ್ಭ ಇವರ ಬಗ್ಗೆ ಜನ ಏನಂತಾರೆ ನೀವೇ ಕೇಳಿ. ಎಂಕಲ್ಲ 3 ಆದಿತ್ತುಂಡು ಗುರು ಬೆಳದಿಂಗಲ್ದಾಕುಲು ಮಲ್ತು ಕೊರಿಯರು ಗಜೇಂದ್ರಣ್ಣೆ ಬಾಲಣ್ಣೇರು ಪೂರ ಸೇರ್ದು ಪ್ರವೀಣಣ್ಣೆ ಪೂರ ಸೇರ್ದು ಎಂಕೊಂಜಿ ಇಲ್ಲು ಸರಿ ಮಲ್ತು ಕೊರಿಯರು ಸಾರನೆ ಮಲ್ತದು ನೆಲಕ್ಕೆ ಟೈಸ್ ಪೂರ ಪಾಡ್ದು ಮಲ್ತು ಕೊರಿಯರು ಅವೇ ಮಲ್ಲಪ್ಪನ ಏರು ಮಲ್ತಿನ ಪುಣ್ಯ ಅಂದು ಗೊತ್ತುಜ್ಜಿ ಮಲ್ತು ಕೊರಿಯರು ಎಂಕ್ ಬಾರಿ ಬಂಗುಡಿತ್ತೇನು ಇತ್ತೊಂಜಿ ಮಂಡೆ ಹೆಚ್ಚ ಪೂರ ದಾಲಜ್ಜಿ ಇಲ್ಲು ಪೂರ ಮಲ್ತು ಕೊರ್ತು ಆರೋಗ್ಯ ಒಳ್ಳೆದೇರದೆ ಇಟ್ಟು ಪ್ರವೀಣಣ್ಣೆಲ್ಲ ಪೂರ ಮಲ್ತದ್ದು ಬರ್ತದೆ ಸುಧಾರ್ತು ಪೂರ ಕೊರಿಯರು ಎಂಕ್ ಇಜ್ಜಿ ಇಲ್ಲು ಬೂರ್ಯರ ಆದಿತ್ತುಂಡು ಅಂಚಿತ್ತದಾಲ ತೊಂದರೆ ಇಜ್ಜಿ ಎಂಕ್ ಪದ್ಮರಾಜ್ ಯಾರು ಈ ಸಚ್ಚಿ ಓಟು ಹೊಂದಿದ್ದೇರು ಅರನಿಗೆ ಎಂದ ಅವಡಿಗೆ ಬೆಂಗಳೂರು 4 ಜನ ಅಲ್ಲ. ಅಲ್ಲಿ ಮಗಲು ಕಲ್ತೊಂದುಲ್ಲ ಅಲ್ಲಿ ಬಾರಿ ಕಷ್ಟೋಡು ಬಾರಿ ಬಂಗೋಡು ಕಲ್ತೊಂದುಲ್ಲ ಎನ್ನ ಅತ್ತಿಗೆನೆಲ್ಲ ಅಲ್ಲುಲ್ಲ ಆಕುಲು ಕಲ್ತೊಂದುಲ್ಲೇರು ಎನ್ನ ಅಂಕಲ ಬಂಗ ತೂತು ಅವಳು ಆಕುಲು ಕಲ್ತೊಂದುಲ್ಲೇರು ಮಗೆ IT ಒಂದುಲ್ಲಿ ಅವು ಅಕ್ಲದತ್ತು ಫಸ್ಟ್ ಉಮೇಶನ್ನೆ ಪ್ರವೀಣನ್ನೆ ಉಮೇಶನ್ನೆ ಪುರ ಆಕುಲು ಅಲ್ಪ ಒಂಜಿ ಬೂಕು ಕೊರ್ನ ಬಂದಿತ್ತೇರು ಉಮೇಶನ್ನೆ ಪ್ರವೀಣನ್ನೆಲ್ಲ ಇಂಚ ಆರ್ನ ಇಲ್ಲ ಪೂರ ರಾತ್ರಿ ಇಂಚ ಪೂರ ಅಂದು ಅದಕ್ಕೆ ಸುರೇಶ ಪುರ ಎತ್ತಿ ಆಕುಲು ಪೂರ ಪಂಡದು ಬೊಕ್ಕ ಪ್ರವೀಣನ್ನೆ ಉಮೇಶನ್ನೆ ಪೂರ ಸೇರ್ದು ಪೂರ್ದ ಮಲ್ತದು ಬಾಲಣ್ಣರ ಪಂಡೇರು ಬಾಲಣ್ಣರ ಬಂದು ಆಕುಲು ಬತ್ತೇರು ಗಜೇಂದ್ರಣ್ಣೆ ಬಾಲಣ್ಣೇರು ಪೂರ ಬತ್ತದ ಆಕುಲು ಪೂರ ಪಂಡದು ಕೊರ್ದು ಪೂರ ನೋಲ್ತೇರು ಅಂಚ ಇದಕ್ಕೆ ಬೇರೆ ಪ್ರವೀಣನ್ನೆಲ್ಲ ಸುಮಾರು ಸತಿ ಬತ್ತೇರು ಬತ್ತದ ತೂದು ಇದಕ್ಕೆ ಸಾರನ ಪೂರ ಮಲ್ತದು ಎಂಗೆ ಎಡ್ಡೆನೆ ಖುಷಿ ದಾಲ ತೊಂದರೆ ಇಜ್ಜಿ ಎಂಗೆ ಭಾರಿ ಖುಷಿ ಮಲ್ತು ಕೊರಿನ ಟೈಟ್ ದಾಲ ನೋಜ್ಜಿ ಎಂಗೆ ಎಡ್ಡಲ್ಲ ಬೇವದನ್ನ ದಾಲ ಇಜ್ಜಿ 6 ಮಲ್ತು ಎಡ್ಡೆ ಮಲ್ಪಾಡು 6 ಎಂಕ್ಲೆ ಇಲ್ಗಟ್ಟು ಪೂರ ಕೊರಿಯರು ಪದ್ಮರಾಭ ಸಾರು 6 ಗೆಡ್ಡೆ ಮಲ್ತೇರು ಅಂತೀವಿ ರಾತ್ರಿ. ಕೇವಲ ಬಿಲ್ಲವ ಸಮುದಾಯಕ್ಕೆ ಮಾತ್ರವಲ್ಲದೆ ಜಾತಿ ಧರ್ಮದ ಹಂಗಿಲ್ಲದೆ ಪರೋಪಕಾರಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವ ಆರ್ ಪದ್ಮರಾಜ್ ಅವರ ಸಮಾಜ ಸೇವೆ ಶ್ಲಾಘನೀಯ. ರಾಜಕೀಯದ ಹಂಗಿಲ್ಲದಿದ್ದರೂ ಪರರ ನೋವಿಗೆ ಮಿಡಿಯುವ ಇವರ ಹೃದಯ ಶ್ರೀಮಂತಿಕೆಗೆ ಮನಸೋತವರು ಅನೇಕರು.
ನೋಡಿ, ಗುರು ಬೆಳದಿಂಗಳಂದರೆ ಇದು ಯಾವುದೇ ಒಂದು ಎಲ್ಲ ಜಾತಿಯವರನ್ನು, ಅಂದರೆ ಇದರಲ್ಲಿ ನಮ್ಮ ಸರ್ ಸಹಾಯಕ್ಕಂತ ಬಂದವರಿಗೆ ಯಾವಾಗಲೂ ಜಾತಿ ನೋಡಿಲ್ಲ, ಎಲ್ಲರಿಗೆ ಎಲ್ಲ ಜಾತಿಯವರಿಗೆ ಕೂಡ ಸಹಾಯ ಮಾಡುವಂಥ ಒಂದು ಸಂಸ್ಥೆ ಅಂತಿದ್ದರೆ ಅದು ಗುರು ಬೆಳದಿಂಗಳು. ಇದು ನಾನು ಹೇಳೋದಾದರೆ, ಮೊದಲಿಗೆ ನಾವು ಸ್ಕಾಲರ್ಶಿಪ್ ಇಲ್ಲಿ ಮಕ್ಕಳು ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಅವರು ಸಹಾಯಕ್ಕಂತ ಬಂದಾಗ ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಮಾರ್ಕನ್ನು ನೋಡ್ತೇವೆ, ಮೆರಿಟ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಸಹಾಯ ನೀಡುವ. ಇಲ್ಲಿ ಸರ್ ನಮ್ಮದು ಮೆರಿಟ್ ನೋಡಿಲ್ಲ, ಬದಲಾಗಿ ಮಕ್ಕಳ ಅವರ ಆರ್ಥಿಕ ಪರಿಸ್ಥಿತಿ, ಯಾವುದೇ ಒಂದು ಮಗು ತನಗೆ ಅಂದರೆ ಹಣಕಾಸಿನ ಶುಲ್ಕ ಕಟ್ಟಲಿಕ್ಕೆ ಆಗಿಲ್ಲ ಅಂಥೇಳಿ ಅವರ ವಿದ್ಯಾಭ್ಯಾಸದಿಂದ ಹಿಂದೆ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಮಕ್ಕಳಿಗೆ ಈ ಮೆರಿಟಿನ ಮಾನದಂಡವನ್ನು ಇಟ್ಟುಕೊಳ್ಳದೆ ಸಹಾಯ ಹಸ್ತವನ್ನು ನೀಡಿರ್ತಾರೆ. ಇನ್ನೊಂದಂದರೆ, ನಾವು ನಮ್ಮ ಈ ಗುರು ಬೆಳದಿಂಗಳು ಒಂದು 2020ರಲ್ಲಿ ಸ್ಟಾರ್ಟ್ ಆಗಿದೆ. ನಾವು ಮೊದಲು ಮಾಡಿದ ಇದರಲ್ಲಿ ಸಹಾಯ ಅಂದರೆ, ನನಗೆ ನೆನಪಿದ ಆ ದಿವಸ ಯುಗಾದಿ, ಒಂದು ಮನೆ ಬಂಟ್ವಾಳ ತಾಲೂಕಿನ ಒಂದು ಮನೆಗೆ ವಿದ್ಯುತ್ ಶಕ್ತಿ ಬೆಳಕನ್ನು ನೀಡುವ ಕೆಲಸ ನಮ್ಮದು ಮೊದಲಿಗೆ ಶುರುವಾದದ್ದು. ಆಮೇಲೆ ನಾವು ಒಂದು 2-3 ಮನೆಗಳನ್ನು ಕೂಡ ಕಟ್ಟಿಕೊಟ್ಟಿದ್ದೇವೆ. ಸ್ಕಾಲರ್ಶಿಪ್ ಅಂದರೆ ನಾವಿಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತಕ್ಕಂತೇಳಿ ಬರುವಾಗ ನಾವಿಲ್ಲಿ ಯಾವಾಗಲೂ ಮಾರ್ಕನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡಿಲ್ಲ. ಯಾಕೆಂದರೆ ನಮ್ಮ ಸರ್ನವರ ಪದ್ಮರಾಜ್ ಅವರ ಉದ್ದೇಶ ಏನಿತ್ತಂದರೆ, ಯಾವುದೇ ಮಗು ಒಂದು ವಿದ್ಯಾಭ್ಯಾಸದಿಂದ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಅವರು ವಿದ್ಯಾಭ್ಯಾಸದಿಂದ ಹೊರಗೆ ಉಳಿಬಾರ್ದು ಅಂತೇಳಿ ಅವರದೊಂದು ಚಿಂತನೆಯಿಂದ ಅವರು ಆ ಮಾರ್ಕ್ಸ್ ಏನಿದೆ ಅದನ್ನು ಮಾನದಂಡವನ್ನಾಗಿ ಇಟ್ಟುಕೊಳ್ಳದೆ ಮಕ್ಕಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಸ್ಕಾಲರ್ಶಿಪ್ಪನ್ನು ನೀಡುವ ಬಹುಶಃ ಸಂಸ್ಥೆ ಅಂತ ಇದ್ದರೆ ಅದು ಗುರು ಬೆಳದಿಂಗಳಿನ ಮುಖ್ಯ ಉಸ್ತುವಾರಿ ಅಂದರೆ ಪದ್ಮರಾಜ್. ನಮ್ಮ ಪದ್ಮರಾಜ್ ಸರ್ ಬಗ್ಗೆ ಹೇಳೋದಾದರೆ, ಒಬ್ಬ ಸರಳ ಸಜ್ಜನ ಮತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು 24 ವರ್ಷದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಆದರೆ ಅವರು ಯಾವಾಗಲೂ ಧಾರ್ಮಿಕ ಮತ್ತು ರಾಜಕೀಯ ಇದನ್ನು ಯಾವಾಗಲೂ ಅವರು ಬೆರೆಸಲಿಲ್ಲ. ಮತ್ತು ಯಾವತ್ತೂ ಅವರು ರಾಜಕೀಯಕ್ಕೆ ಸೇರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಸೇವೆ ಮಾಡಲಿಲ್ಲ. ಯಾವತ್ತೂ ರಾಜಕೀಯದಲ್ಲಿ ತಾನು ಬೆಳಿಬೇಕು ಅನ್ನೋ ಒಂದು ಸ್ವಾರ್ಥದ ಮನೋಭಾವ ಇಟ್ಟು ಅವರು ಸೇವೆ ಮಾಡಿದವರಲ್ಲ, ಯಾವಾಗಲೂ ನಿಸ್ವಾರ್ಥತೆಯಿಂದಲೇ ಸೇವೆ ಸಲ್ಲಿಸಿದವರು. ಹಾಗಾಗಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಅವರು ಇಷ್ಟು ಒಂದು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂದರೆ, ಇನ್ನು ರಾಜಕೀಯಕ್ಕೆ ಬಂದ ನಂತರ ಖಂಡಿತವಾಗಿಯೂ ಎಲ್ಲರಿಗೆ ಒಂದು ಇಂತಹ ಒಂದು ಅಶಕ್ತರಿಗೆ ಖಂಡಿತವಾಗಿಯೂ ಅವರಿಂದ ನಾವು ತುಂಬ ಸಹಾಯವನ್ನು ನಿರೀಕ್ಷಿಸಬಹುದು ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಶುಭಾ ರಾಜೇಂದ್ರ ಅಂತೇಳಿ. ಬೆಳದಿಂಗಳು ಯೋಜನೆಯ ಪ್ರತಿಯೊಂದು ಮಾಹಿತಿಯು ಅದರ ಸದಸ್ಯರಿಗೆ ಅವರ ಬೆರಳ ತುದಿಯಲ್ಲಿ ಲಭ್ಯವಿರಬೇಕು ಮತ್ತು ಆ ನಿಟ್ಟಿನಲ್ಲಿ www.com ಗುರು ಬೆಳದಿಂಗಳು.com ವೆಬ್ಸೈಟ್ ಅನ್ನು ರಚಿಸಲಾಗಿದೆ. ಯೋಜನೆಯ ಸದಸ್ಯರು, ಫಲಾನುಭವಿಗಳು, ನಿಧಿ ಕ್ರೋಢೀಕರಣ, ಸಹಾಯ ಹಸ್ತಾಂತರ ಈ ಎಲ್ಲ ವಿವರಗಳನ್ನು ವೆಬ್ಸೈಟ್ನಿಂದ ಅಪ್ಲೋಡ್ ಮಾಡಬಹುದಾದ ಹೊಸ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಈ ಮುಖೇನವಾಗಿ ನಾವು ಕೂಡ ಅದರಿಂದ ತಿಳಿದುಕೊಳ್ಳಬಹುದು. ಪ್ರತಿಯೊಬ್ಬ ಸದಸ್ಯರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಲ್ಲ ಸದಸ್ಯರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪಡೆಯಲು ಅನುಕೂಲವಿದೆ. ಗುರು ಬೆಳದಿಂಗಳು ಇದು ಬದುಕನ್ನ ಬೆಳಗಿಸುವ ಬೆಳಕು. ಮಾನವೀಯ ಭಾವನೆಗಳು ಮತ್ತು ನಿಸ್ವಾರ್ಥ ಸೇವಾ ಉದ್ದೇಶದಿಂದ ಹುಟ್ಟಿಕೊಂಡ ಈ ಯೋಜನೆಯೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವು ಸದಾ ಮುಂದುವರಿಯಲಿ. ಇದೇ ರೀತಿ ಕಣ್ಣೀರು ಒರೆಸಿ ನೋವಿಗೆ ದನಿಯಾಗುವ ಕೈಂಕರ್ಯಕ್ಕೆ ಪೂರ್ಣ ವಿರಾಮ ಸಿಗದಿರಲಿ ಎಂಬ ಶುಭ ದೊಸೆಗೆ ನಮ್ಮದು.